ಮಳೆಯ ಅಬ್ಬರ ಮುಂದುವರೆದಿದೆ. ಕಾಫಿ ನಾಡಿನಲ್ಲಿ ಮಳೆ ನಿಲ್ತಿಲ್ಲ, ಜನರ ಸಂಕಷ್ಟವೂ ತಪ್ಪುತ್ತಿಲ್ಲ. ಕೆಲ್ಲಳ್ಳಿ ಗ್ರಾಮದಲ್ಲಿ ಧುಮ್ಮಿಕ್ಕಿ ಹರಿತಾ ಇದೆ ಹಳ್ಳ. ತುಂಬಿ ಹರಿಯುತ್ತಿರುವ ಸೇತುವೆಯನ್ನ ದಾಟೋದಕ್ಕೆ ಪರದಾಡ್ತಾ ಇದ್ದಾರೆ ಜನ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಸೇತುವೆ ದಾಟೋದಕ್ಕೂ ಕೂಡ ಜನ ಪರದಾಡ್ತಿದ್ದಾರೆ. ಕೆಲ್ಲಳ್ಳಿ ಗ್ರಾಮದ ಚಿತ್ರಣ ಇದೆ. ಕಾಫಿ ನಾಡು ಚಿಕ್ಕಮಗಳೂರಿನ ಕೆಲ್ಲಳ್ಳಿ ಗ್ರಾಮದಲ್ಲಿ ಹಳ್ಳ ಧುಮ್ಮಿಕ್ಕಿ ಹರಿತಾ ಇದೆ. ಚಿಕ್ಕಮಗಳೂರಿನ ಆವುತಿ ಹೋಬಳಿಯ ಕೆಲ್ಲಳ್ಳಿ ಗ್ರಾಮ ರಭಸವಾಗಿ ಹರಿಯುತ್ತಿರುವಂತಹ ಹಳ್ಳ ದಾಟಲಾರದೆ ಸಂಕಷ್ಟಕ್ಕೊಳಗಾಗಿದ್ದಾರೆ ಜನ. ಕೆಲ್ಲಳ್ಳಿ ಬೆರಣಗೋಡು ಬಸರಹಳ್ಳಿ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ. ನಮ್ಮನ್ನ ಆದಿವಾಸಿಗಳಂತೆ ನೋಡಬೇಡಿ, ನಾಗರಿಕರಂತೆ ಪರಿಗಣಿಸಿ. ವೋಟ್ ಕೇಳುವಾಗ ಮಾತ್ರ ಜನಪ್ರತಿನಿಧಿಗಳು ಬರ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೆಲ್ಲಳ್ಳಿ ಗ್ರಾಮಸ್ಥರ ಆಕ್ರೋಶದ ನುಡಿಗಳಿವು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಯಾವ ರೀತಿ ಪರದಾಡ್ತಾ ಇದ್ದಾರೆ ನೋಡಿ. ಹಳ್ಳ ಧುಮ್ಮಿಕ್ಕಿ ಹರಿತಾ ಇದೆ, ದಾಟೋದಕ್ಕೆ ಸಾಧ್ಯವಾಗ್ತಿಲ್ಲ. ಪ್ರತಿ ವರ್ಷವೂ ಕೂಡ ಇದೇ ಸಂಕಷ್ಟ. ವೋಟ್ ಕೇಳುವಾಗ ಮಾತ್ರ ನಮ್ಮನ್ನ ಜನಪ್ರತಿನಿಧಿಗಳು ಮಾತನಾಡಿಸ್ತಾರೆ. ನಮ್ಮನ್ನ ನಾಗರಿಕರಂತೆ ಪರಿಗಣಿಸಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೆಲ್ಲಳ್ಳಿ ಬೆರಣಗೋಡು ಬಸರವಳ್ಳಿ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ. ಚಿಕ್ಕಮಗಳೂರಿನ ಆವುತಿ ಹೋಬಳಿಯ ಕೆಲ್ಲಳ್ಳಿ ಗ್ರಾಮದ ಸಂಕಷ್ಟದ ಚಿತ್ರಣ ಇದೆ. ತುಂಬಿ ಹರಿತಾ ಇದೆ. ಹಳ್ಳ ಕೊಳ್ಳಗಳು ಈ ರೀತಿಯಲ್ಲಿ ಧುಮ್ಮಿಕ್ತಾ ಇದ್ದಾಗ ದಾಟೋದು ಹೇಗೆ? ಪರದಾಡ್ತಾ ಇದ್ದಾರೆ ಜನ. ಮಳೆ ನಿಲ್ತಿಲ್ಲ, ಸಂಕಷ್ಟ ತಪ್ಪಿಲ್ಲ. ಇನ್ನು ಕಬಿನಿ ಡ್ಯಾಂನಿಂದ 40,000 ಕ್ಯೂಸೆಕ್ಸ್ ನೀರು ಹೊರಕ್ಕೆ. ಅಪಾಯದ ಮಟ್ಟ ತಪ್ಪಿದೆ ಕಪಿಲಾ ನದಿ. ಶ್ರೀಕಂಠೇಶ್ವರ ದೇವಾಲಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ನಂಜನಗೂಡಿನ ಪರಶುರಾಮ ದೇವಸ್ಥಾನ ಜಲಾವೃತವಾಗಿದೆ. ನಂಜನಗೂಡಿನ ಇತಿಹಾಸ ಪ್ರಸಿದ್ಧ ಪರಶುರಾಮ ದೇಗುಲದ ಸ್ನಾನಘಟ್ಟದ ಮೆಟ್ಟಿಲುಗಳು ಮುಳುಗಡೆಯಾಗಿದೆ. ಕಬಿನಿ ಡ್ಯಾಂನಿಂದ 40,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದ್ದು ಕಪಿಲಾ ನದಿ ಅಪಾಯದ ಮಟ್ಟ ತಲುಪಿದೆ. ಸ್ನಾನಘಟ್ಟ ಮುಳುಗಡೆಯಾಗಿರುವಂತಹ ದೃಶ್ಯ. ನಂಜನಗೂಡಿನ ಇತಿಹಾಸ ಪ್ರಸಿದ್ಧ ಪರಶುರಾಮ ದೇಗುಲ ಸ್ನಾನಘಟ್ಟದ ಮೆಟ್ಟಿಲುಗಳು ಮುಳುಗಡೆಯಾಗಿದೆ. ಜಲಾವೃತಗೊಂಡಿದೆ ದೇಗುಲ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ನದಿ ತೀರದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ ಅಂಗಡಿ ಬಂದಾಗಿದೆ. ನದಿ ಬಳಿ ಯಾರು ತೆರಳಬೇಡಿ ಅಂತ ಸೂಚನೆ ಕೊಡಲಾಗಿದೆ. ಹದಿನಾರು ಕಲ್ಲಿನ ಮಂಟಪ ಬಹುತೇಕ ಮುಳುಗಡೆ. ಕಪಿಲಾ ನದಿಯಲ್ಲಿರುವಂತಹ 16 ಕಲ್ಲಿನ ಮಂಟಪ ಬಹುತೇಕ ಮುಳುಗಡೆಯಾಗಿದೆ. ಸ್ನಾನಘಟ್ಟದ ಚಿತ್ರಣ ನಾವೀಗ ನೋಡಿದ್ದು. ಶ್ರೀಕಂಠೇಶ್ವರ ದೇವಾಲಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ನಂಜನಗೂಡಿನ ಇತಿಹಾಸ ಪ್ರಸಿದ್ಧ ಪರಶುರಾಮ ದೇಗುಲದ ಸ್ನಾನಘಟ್ಟದ ಮೆಟ್ಟಿಲುಗಳು ಮುಳುಗಡೆಯಾಗಿ ದೇವಸ್ಥಾನ ಜಲಾವೃತಗೊಂಡಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಒಂದೆಡೆ ಚಿಕ್ಕಮಗಳೂರಿನ ಹಳ್ಳಿಗಳ ಚಿತ್ರಣ, ಮತ್ತೊಂದೆಡೆ ಕಪಿಲಾ ನದಿ ಅಪಾಯದ ಮಟ್ಟ ತಲುಪಿರುವಂತಹ ದೃಶ್ಯ. ಕಬಿನಿ ಡ್ಯಾಂನಿಂದ 40,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ. ಶ್ರೀಕಂಠೇಶ್ವರ ದೇವಾಲಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಎಡೆ ಬಿಡದೆ ನಿರಂತರವಾಗಿ ಸುರಿತಾ ಇದೆ ಮಳೆ ಎಲ್ಲೆಡೆ. ಅದರ ಪರಿಣಾಮ ಈ ಚಿತ್ರಣ. ಇನ್ನು ಬೀದರ್ನಲ್ಲೂ ಕೂಡ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಔರಾದ್ ಕಮಲನಗರ ಭಾಗದಲ್ಲಿ ಭಾರಿ ಮಳೆ. ಹಲವು ಗ್ರಾಮಗಳಿಗೆ ನೀರು ನುಗ್ಗಿದೆ. ರಸ್ತೆಗಳು ಹಳ್ಳಿಗಳಂತಾಗಿದೆ. ಔರಾದ್ನ ಶೆಂಬೆಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿದ್ದು ರಸ್ತೆಗಳು ಜಲಾವೃತ. 3 ದಿನದಲ್ಲಿ ಸಾವಿರಾರು ಹೆಕ್ಟೇರ್ ಕೃಷಿ ಭೂಮಿ ಮುಳುಗಡೆಯಾಗಿದೆ. ರೈತರಿಗೆ ಮುಂಗಾರು ಹಂಗಾಮಿನ ಬೆಳೆ ನಾಶದ ಭೀತಿ ಕಾಡ್ತಾ ಇದೆ. ಔರಾದ್ ಮತ್ತು ಕಮಲನಗರದಲ್ಲಿ ಭಾರಿ ಮಳೆ.
ಔರಾದ್ನ ಶೆಂಬೆಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿದೆ, ರಸ್ತೆಗಳು ಜಲಾವೃತ ಆಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬೀದರ್ನಲ್ಲಿ ಮಳೆರಾಯನ ಆರ್ಭಟ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ದೃಶ್ಯಗಳು. ಅಷ್ಟೇ ಅಲ್ಲ, 3 ದಿನದಲ್ಲಿ ಸಾವಿರಾರು ಹೆಕ್ಟೇರ್ ಕೃಷಿ ಭೂಮಿ ಕೂಡ ಮುಳುಗಡೆಯಾಗಿದೆ. ಔರಾದ್ನ ಶೆಂಬೆಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿದೆ, ರಸ್ತೆಗಳು ಜಲಾವೃತ ಆಗಿದೆ, ಕೃಷಿ ಭೂಮಿ ಮುಳುಗಡೆಯಾಗಿದೆ. ಬೆಳೆ ನಾಶದ ಭೀತಿ ರೈತರನ್ನ ಕಾಡ್ತಾ ಇದೆ. ಜನಜೀವನ ಹೈರಾಣಾಗಿದೆ, ರೈತರು ಕಂಗಾಲಾಗಿದ್ದಾರೆ. ಎಲ್ಲೆಡೆ ನೀರು. ಸೇತುವೆ ಮುಳುಗಡೆಯಾಗಿದೆ. ಆ ಮುಳುಗಡೆಯಾದ ಸೇತುವೆ ಮೇಲೆ ವಾಹನ ಸಂಚಾರ. ಗೋಕಾಕ್ ಶಿಂಗ್ಲಾಪುರ ಸೇತುವೆ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ಹೊರವಲಯದಲ್ಲಿರುವಂತಹ ಸೇತುವೆ ಇದು. ಮುಳುಗಡೆಯಾದಂತಹ ಸೇತುವೆ ಮೇಲೆ ಬೈಕ್ ಸಂಚಾರ ಆಗ್ತಾ ಇದೆ. ಅಪಾಯವನ್ನು ಕೂಡ ಲೆಕ್ಕಿಸದೆ ವಾಹನ ಸಂಚಾರ ಮುಂದುವರೆದಿದೆ. ಸೇತುವೆ ಮೇಲೆ ವಾಹನ ಪಾರ್ಕ್ ಮಾಡಿ ಕ್ಲೀನಿಂಗ್. ಬೈಕ್ ಏನಾದರೂ ಸ್ಕಿಡ್ ಆಗಿ ಬಿದ್ದರೆ ನದಿ ಪಾಲಾಗುವಂತಹ ಆತಂಕ. ಒಂದಿಂಚು ಭಯ ಇಲ್ಲದೆ ಅಷ್ಟು ಜಲಾವೃತಗೊಂಡಿರುವಂತಹ ಸೇತುವೆ ಮೇಲೆ ಸಂಚಾರ ಮುಂದುವರೆದಿದೆ. ಕೊಂಚ ಯಾಮಾರಿದ್ರೂ ನದಿ ಪಾಲಾಗುವಂತಹ ಆತಂಕ ಇದೆ. ಸೇತುವೆ ಮೇಲೆ ವಾಹನ ಪಾರ್ಕ್ ಮಾಡಿರೋದನ್ನ ನೋಡ್ತಾ ಇದ್ದೀವಿ. ಅಪಾಯ ಲೆಕ್ಕಕ್ಕೆ ಇಲ್ಲ ಇವರಿಗೆ. ಅಲ್ಲೇ ಪಾರ್ಕ್ ಮಾಡಿ ಕ್ಲೀನಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದೆ. ವರುಣನ ಆರ್ಭಟಕ್ಕೆ ವಿವಿಧ ಕಡೆ ಆಗಿರುವಂತಹ ಸಮಸ್ಯೆಗಳಿವೆ. ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಆ ಭಾಗದಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವೆಡೆ ಮಳೆರಾಯ ಅಬ್ಬರಿಸಿ ಸಮಸ್ಯೆಯನ್ನು ತಂದೊಡ್ಡಿರುವಂತಹ ಚಿತ್ರಣ ಇದೆ. ಇನ್ನು ವರುಣನ ಆರ್ಭಟಕ್ಕೆ ವರದಾ ನದಿ ಉಕ್ಕಿ ಹರಿತಾ ಇದೆ. ಸಾಗರ ತಾಲೂಕಿನ ವರದಾ ನದಿಯ ಅಬ್ಬರಕ್ಕೆ 100 ಎಕರೆ ಜಮೀನು ಜಲಾವೃತಗೊಂಡಿದೆ. ಸೈದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಸನಗದ್ದೆ ಜಲಾವೃತ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ವರದಾ ನದಿ ಉಕ್ಕಿ ಹರಿತಾ ಇದೆ. ನದಿಯ ಅಬ್ಬರಕ್ಕೆ 300 ಎಕರೆಯಷ್ಟು ಭತ್ತ ಮತ್ತು ತೋಟ ಜಲಾವೃತ ಆಗಿದೆ. ಗ್ರಾಮಕ್ಕೆ ಜಿಲ್ಲಾಡಳಿತದಿಂದ 2 ಬೋಟ್ ವ್ಯವಸ್ಥೆ. ಜಲಾವೃತಗೊಂಡಂತಹ ಗ್ರಾಮದ ಜನರಿಗೆ ಔಷಧ ದಿನಸಿಯನ್ನು ವಿತರಿಸಲಾಗ್ತಾ ಇದೆ. ಇನ್ನು ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನು ತೆರೆದಿದೆ ತಾಲೂಕು ಆಡಳಿತ. ಪಕ್ಕದ ಸೈದೂರು ತಡಗಳಲೆ ಗ್ರಾಮದೊಂದಿಗೆ ಸಂಪರ್ಕ ಕಡಿತ ಆಗಿದೆ. ಸೈದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಸನಗದ್ದೆ ಜಲಾವೃತವಾಗಿರೋದು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬೋಟ್ ವ್ಯವಸ್ಥೆ ಜಿಲ್ಲಾಡಳಿತದಿಂದ. ಈ ಬೋಟ್ ಮೂಲಕವೇ ಜಲಾವೃತಗೊಂಡಂತಹ ಗ್ರಾಮದ ಜನರಿಗೆ ಔಷಧ ದಿನಸಿ ಎಲ್ಲವನ್ನು ತಲುಪಿಸಲಾಗ್ತಾ ಇದೆ. ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರ ಕೂಡ ತೆರೆಯಲಾಗಿದೆ. ಸಂಪರ್ಕವೇ ಕಡಿತ ಆಗ್ಬಿಟ್ಟಿದೆ ಪಕ್ಕದ ಊರುಗಳಿಗೆ. ಸೈದೂರು ತಡಗಳಲ್ಲೇ ಗ್ರಾಮದೊಂದಿಗೆ ಸಂಪರ್ಕ ಕಡಿತ ಆಗಿದೆ. ಬೋಟ್ನಲ್ಲೇ ಸಾಗಬೇಕಾದಂತಹ ಪರಿಸ್ಥಿತಿ. ಜಲ ದಿಗ್ಬಂಧನ ಹಾಕಿದೆ ಬಿಸನಗದ್ದೆ ಗ್ರಾಮಕ್ಕೆ ವರುಣ. ಧಾರಾಕಾರ ಮಳೆಗೆ ಬೆಳಗಾವಿಯಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ. ಖಾನಾಪುರ ತಾಲೂಕಿನಲ್ಲಿ ಶಾಲಾ ಕಟ್ಟಡ ಕುಸಿತ. 2 ದಿನಗಳ ಅಂತರದಲ್ಲಿ 5 ಶಾಲಾ ಕಟ್ಟಡ ಕುಸಿದು ಬಿದ್ದಿದೆ. ಖಾನಾಪುರ ತಾಲೂಕಿನಲ್ಲಿ ಆದಂತಹ ಘಟನೆ ಇದು. ಮಳೆಯಿಂದಾಗಿ 5 ಶಾಲಾ ಕಟ್ಟಡ ಕುಸಿದಿದೆ. ಶಿಥಿಲಾವಸ್ಥೆಯಲ್ಲಿರುವಂತಹ 12 ಶಾಲಾ ಕಟ್ಟಡಗಳನ್ನು ಗುರುತಿಸಲಾಗಿದೆ. ಖಾನಾಪುರ ತಹಶೀಲ್ದಾರ್ ಪ್ರವೀಣ್ ಜೈನ್ ಪರಿಶೀಲಿಸಿದ್ದಾರೆ. ಧಾರಾಕಾರವಾಗಿ ಮಳೆ ಸುರಿತಾ ಇರುವ ಪರಿಣಾಮ ಈ ಪರಿಸ್ಥಿತಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಶಾಲೆ ಸಂಪೂರ್ಣ ಕುಸಿದು ಬಿದ್ದಿರೋದನ್ನ, ಗೋಡೆಗಳೆಲ್ಲವೂ ಕೂಡ ಕುಸಿದೋಗಿದೆ. 2 ದಿನಗಳ ಅಂತರದಲ್ಲಿ 5 ಶಾಲಾ ಕಟ್ಟಡ ಈ ರೀತಿ ಕುಸಿದು ಬಿದ್ದಿರೋದು.
ಶಿಥಿಲಾವಸ್ಥೆಯಲ್ಲಿರುವಂತಹ 12 ಶಾಲಾ ಕಟ್ಟಡಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಆದರೆ ಕಟ್ಟಡ ಮಾತ್ರ ಒಂದಾದ ಮೇಲೆ ಒಂದು ಕುಸಿದು ಬೀಳ್ತಾ ಇದೆ. ಕಳೆದ 10 ದಿನಗಳಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದ್ದು, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾಗ್ತಾ ಇರೋದ್ರಿಂದ ಶಿಥಿಲಾವಸ್ಥೆಯಲ್ಲಿದ್ದಂತಹ ಶಾಲಾ ಕಟ್ಟಡಗಳು ಧರೆಗುರುಳಿತಾ ಇವೆ. ಕಳೆದ 2 ದಿನಗಳ ಅಂತರದಲ್ಲಿಯೇ ಖಾನಾಪುರ ತಾಲೂಕಿನಲ್ಲಿ ಸುಮಾರು 4 ಶಾಲೆಗಳು ಈಗಾಗಲೇ ಶಾಲಾ ಕೊಠಡಿಗಳು ಉರುಳಿರುವಂಥದ್ದು ನೀವು ನೋಡ್ತಾ ಇರೋ ದೃಶ್ಯದಲ್ಲಿ ನಾವೀಗ ಸದ್ಯ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಮುಡೇವಾಡಿ ಗ್ರಾಮದ ಸರ್ಕಾರಿ ಮರಾಠಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವಂಥದ್ದು. ಇಲ್ಲಿ 1ರಿಂದ 5ನೇ ತರಗತಿಯವರೆಗೆ ಸುಮಾರು 22 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು. ಅದೃಷ್ಟವಶಾತ್ ರಾತ್ರಿ ಶಾಲಾ ಗೋಡೆ ಕುಸಿದ ಹಿನ್ನೆಲೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಒಂದು ವೇಳೆ ಬೆಳಗಿನ ಸಮಯದಲ್ಲಿ ಶಾಲಾ ಗೋಡೆ ಏನಾದರೂ ಕುಸಿತಾ ಇದ್ದರೆ ಏನು ಪ್ರಾಣಹಾನಿ ಆಗುವ ಸಂಭವವಿತ್ತು. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಏನು ಈ ಶಾಲಾ ಕೊಠಡಿಯ ಒಂದು ಭಾಗದ ಗೋಡೆ ಸಂಪೂರ್ಣವಾಗಿ ಕುಸಿದು ಕಾಂಪೌಂಡ್ ಮೇಲೆ ಬಿದ್ದಿದೆ. ಹೀಗಾಗಿ ಕಾಂಪೌಂಡ್ ಸಹ ಧ್ವಂಸವಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಮರಾಠಿ ಶಾಲೆಗಳು ಏನು ಶಾಲಾ ಕಟ್ಟಡಗಳು ಅತ್ಯಂತ ದುಸ್ಥಿತಿಯಲ್ಲಿ ಇದೆ ಅಂತ ಈಗಾಗಲೇ ಹಲವು ಸಾರ್ವಜನಿಕರು ಸಹ ಆರೋಪ ಮಾಡಿದ್ದಾರೆ. ಈ ಮಧ್ಯೆ ಕಳೆದ 2 ದಿನಗಳಲ್ಲಿ 48 ಗಂಟೆಗಳಲ್ಲಿ 4 ಶಾಲಾ ಕೊಠಡಿಗಳು ಈ ರೀತಿ ಧರೆಗುರುಳಿರುವಂಥದ್ದು. ಖಾನಾಪುರ ತಹಶೀಲ್ದಾರರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಸಹ ನಡೆಸ್ತಾ ಇದ್ದಾರೆ. ಈ ಅದೃಷ್ಟವಶಾತ್ ಏನು ರಾತ್ರಿ ಈ ಶಾಲಾ ಗೋಡೆ ಕುಸಿದ ಹಿನ್ನೆಲೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಮತ್ತು ಹೆಚ್ಚಿನ ಅನಾಹುತವೂ ಆಗಿಲ್ಲ. ಈ ಬಗ್ಗೆ ಸರ್ವೆ ಮಾಡಿ ಜಿಲ್ಲಾಡಳಿತಕ್ಕೂ ಸಹ ವರದಿ ನೀಡಲು ತಹಶೀಲ್ದಾರ್ ಅವರು ಸಿದ್ಧತೆ ನಡೆಸಿರುವಂಥದ್ದು. ಈಗ ನಮ್ಮ ಜೊತೆಗೆ ತಹಶೀಲ್ದಾರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಇವತ್ತಿನವರೆಗೆ ಒಟ್ಟಿಗೆ ಖಾನಾಪುರ ತಾಲೂಕಿನಲ್ಲಿ 5 ಶಾಲಾ ಕಟ್ಟಡಗಳ ಬಗ್ಗೆ ಮಾಹಿತಿ ಬಂದಿದೆ. ಗೋಡೆ ಕುಸಿದಾಗಿರ್ಬೋದು, ತರಗತಿಗಳಲ್ಲಿ ಕೂತ್ಕೊಳ್ಳೋಕ್ಕೆ ಪ್ರಾಬ್ಲಮ್ಗಳಾಗಿರ್ಬೋದು. 5 ಈಗ ರೀಸೆಂಟಾಗಿ ಆ್ಯಡ್ ಆಗಿರೋದು ಹಲಸಿ ಊರಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನಿದೆ ಅಂದರೆ 7 ಹೌಸ್ ಡ್ಯಾಮೇಜ್ ಆಗಿದೆ, ಅವನು ಸಹ ನಾವು ರಿಪೋರ್ಟ್ ಮಾಡಿದ್ದೇವೆ. ನಿನ್ನೆನೇ ಎಲ್ಲ ರಿಪೋರ್ಟ್ DC ಆಫೀಸ್ಗೆ ಕಳಿಸ್ಕೊಟ್ಟಿದ್ದೀವಿ. ಇವತ್ತಿಂದು ರಿಪೋರ್ಟನ್ನು ಸಹ ಶಾಲಾ ಕಟ್ಟಡಗಳ ಮಾಹಿತಿಯನ್ನು ಇವತ್ತು ಬೈ ಈವ್ನಿಂಗ್ PRED ಇಂಜಿನಿಯರ್ ಅವರ ಎಸ್ಟಿಮೇಷನ್ ಪ್ರಕಾರ ಇಮಿಡಿಯೇಟಾಗಿ NDRF ಗೈಡ್ಲೈನ್ಸ್ ಪ್ರಕಾರ ಅವರಿಗೆ ಸುಲಭ ಸೌಕರ್ಯಗಳು ಎಲ್ಲ ಸೌಕರ್ಯಗಳು ಸಿಗೋ ಥರ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಮುಡೇವಾಡಿ ಗ್ರಾಮದಲ್ಲಿ ಏನು ಈ ಶಾಲೆ ಕಟ್ಟಡ ಕುಸಿತ ಆಗಿದೆ, ಒಂದು ವೇಳೆ ಮಕ್ಕಳು ಇರ್ತಾ ಇದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಸೊ ಈ ರೀತಿ ಶಿಥಿಲಾವಸ್ಥೆಯಲ್ಲಿ ಹಲವು ಶಾಲಾ ಕಟ್ಟಡಗಳಿರುವಂಥದ್ದು, ಆ ಬಗ್ಗೆ ಜಿಲ್ಲಾಡಳಿತಕ್ಕೆ ಏನಾದರೂ ವರದಿ ಕೊಡ್ತೀರಾ? ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಏನಾಗಿದೆ ಅಂದರೆ ಈ ಥರ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ತರಗತಿಗಳಲ್ಲಿ ನಾವು ಪ್ರಿನ್ಸಿಪಲ್ ಅವರಿಗೆ BO ಅವ್ರ ಕಡೆಯಿಂದ ಲೆಟರ್ಗಳನ್ನು ಹಾಕಿಸಿ ಯಾವುದೇ ರೀತಿ ತರಗತಿಗಳಲ್ಲಿ ನಡೆದ ಹಾಗೆ ನಾವು ನೋಡ್ಕೊತಾ ಇದ್ದೀವಿ. ಈ ಥರ ಶಿಥಿಲಾವಸ್ಥೆಯಲ್ಲಿ ಇರುವಂಥ ಕಟ್ಟಡಗಳಲ್ಲಿ ಯಾವುದೇ ರೀತಿ ತರಗತಿಗಳು ನಡೀತಾ ಇಲ್ಲ. ಈಗ ಇವನ್ ಇದೇ ಎಕ್ಸಾಂಪಲ್ ತೊಗೊಂಡಿದ್ರೆ ಅದು BO ಸರ್ ಅವ್ರ ಕಡೆಯಿಂದ ರಿಪೋರ್ಟ್ಗಳು ತೊಗೊಂಡಿದ್ದ ಪ್ರಕಾರ ನಮಗೆ ಬಂದದ್ದು 12 ಅಂತ ಹೇಳಿದ್ರು. ಬಟ್ ಇನ್ನೂ ಕೌಂಟಿಂಗ್ ಇದೆ ರೀ. ನಾವು 12ಕ್ಕೆ ಸ್ಟಿಕ್ ಆನ್ ಆಗಿಲ್ಲ. ಎವ್ರಿ ಪ್ರಿನ್ಸಿಪಲ್ಲು ಹೆಡ್ ಮಾಸ್ಟರ್ ಅವ್ರ ಕಡೆಯಿಂದನೂ ನಾವು ರಿಪೋರ್ಟ್ ತೊಗೋತಾ ಇದ್ದೀವಿ. ಈ ಥರ ಯಾವುದೇ ಇದ್ರೂ ಅಲ್ಲಿ ತರಗತಿಗಳು ಈಗಂತೂ ನಡೀತಾ ಇಲ್ಲ. ಖಾನಾಪುರ ತಾಲೂಕಿನಲ್ಲಿ ಒಟ್ಟು 7 ಮನೆಗಳು ಡ್ಯಾಮೇಜ್ ಆಗಿದೆ. 7 ಮನೆಗಳು ಪಾರ್ಷಿಯಲ್ ಆಗಿ ಏನಾಗಿದೆ ಹೌಸ್ ಡ್ಯಾಮೇಜ್ಗಳಾಗಿದೆ. ಅದರ ರಿಪೋರ್ಟನ್ನು ಸಹ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿದ್ದೀವಿ. ಪ್ರತ್ಯೇಕ ವ್ಯವಸ್ಥೆಯನ್ನು ನಾವು ಇಲ್ಲೇ ಪಕ್ಕದಲ್ಲೇ ಹೊಸ ಬಿಲ್ಡಿಂಗ್ ಒಂದಾಗಿದೆ. ಅದು CC ಬಿಲ್ಡಿಂಗ್ ಇದೆ, ಚೆನ್ನಾಗಿರೋ ಬಿಲ್ಡಿಂಗ್ ಇದೆ. ಅಲ್ಲಿ ಅಂಗನವಾಡಿಯಲ್ಲೇ ನಾವು ಈಗ 22 ವಿದ್ಯಾರ್ಥಿಗಳನ್ನು ಆ ಕಡೆ ಶಿಫ್ಟ್ ಮಾಡಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಖಾನಾಪುರ ತಹಶೀಲ್ದಾರ್ ಅವರು ಹೇಳುವಂಥ ಮಾತು. ಕ್ಯಾಮರಾಮನ್ ನಡೇಶ್ ಪಾಟೀಲ್ ಜೊತೆ ಮಹಂತೇಶ್ ಕುರುಬೇಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.